ವ್ಯವಸ್ಥೆ ಮಾಡಪ್ಪ ಬರೋಬರ. ಕಾಳಜಿ ಬಿಡ್ರಿ ಇಟ್ಟು ಹೇಳಿ ಕೇಳಿ ಅನ್ನ ನಮ್ಮ ಹುಡುಗರೆಲ್ಲ ಸದಾ ಬರ್ತಾವ ಒಂದ ಬೀರ ಸಾಲಂಗಿಲ್ಲ ಮಾಡ್ತಾವ ಕ್ವಾರ್ಟರ್ ಮ್ಯಾಲ ಕ್ವಾರ್ಟರ್ ಒಂದು ಬೀಳಾಕ ಏನ್ ಕೇಳಿ ಬಿಡೋದನ್ನ ಪಟ ಪಟ ನೋಡು.
ಬೆಂಕಿ, ಏ ಬೆಂಕಿ, ಯಾವುದೇ ಸುಂಟರಗಾಳಿ ಸುತ್ತಿ ಎದುರಾಗಿ ಬಂದರು ಈ ಹಸಿರು ಟಾವೆಲ್ ನನ್ನ ಹೆಗಲ ಮೇಲೆ ಇರಬೇಕು. ವಜ್ರಕಾಂತ್, ಸುಂಟರ ಗಾಳಿಯನ್ನು ಸುಟ್ಟು ಬಾಳ್ ಮಾಡುವ ಈ ಬೆಂಕಿ ನಿನ್ನ ಜೊತೆ ಇರುವಾಗ ಈ ಹಸಿರು ಟಾವೆಲ್ ಶಾಶ್ವತವಾಗಿಯೂ ನಿನ್ನ ಹೆಗಲ ಮೇಲೆ ರಾರಾಜಿಸುತ್ತಿರುತ್ತದೆ. ವಜ್ರಕಾಂತ್, ರೈತ ಸಂಘದ ಸದಸ್ಯರಲ್ಲಿ ಮುಕ್ಕಾಲು ಭಾಗ ನಮ್ ಕಡೆನೇ ಸೇರ್ಕೊಂಡಿದ್ದೀವಿ. ಸಾಕ್ಷಾತ್ ಪರಮಾತ್ಮ ಎದುರಾದ್ರೂ ಗೆಲುವು ನಮ್ದೇ. ಅಲ್ರಿ, ಇವತ್ತು ಸಾಯಂಕಾಲ ನಮ್ಮ ಗ್ರಾಮ ಸಭಾ ಮೀಟಿಂಗ್ ಇರ್ತೈತ್ಲ. ಆ ಮೀಟಿಂಗ್ದಾಗ ನಾವ್ ಏನೇನು ಭಾಷಣ ಮಾಡೋಣ ಗೊತ್ತಲ್ರಿ? ಈ ಊರಿನ ನೀರಿನ ಸಮಸ್ಯೆ, ಮಹಿಳೆಯರ ಸಮಸ್ಯೆ, ಇದು ಅಟ್ಟ ಅಲ್ರಿ. ನಮ್ಮ ಊರು ಬಹಳ ಶ್ರೀಮಂತರ, ಆದ್ರ ಒಂದು ಬಡತಾನಕ್ಕೆ ನೋಡ್ರಿ ಸಾವುಕಾರ. ನಾವ್ ಮುಂಜಾನೆ ಎಲ್ಲಿ ಹೋಗ್ತೀವ ಅಲ್ಲಿ ಹುಳಿ ಕೊಟ್ಟು ಬೆಣ್ಣ ಹತ್ಯಾರ ಅಲ್ರಿ. ಅದಕ್ಕೆ ಇವತ್ತು ಸಮಸ್ಯೆ ಬಗೆಹರಿಸೋಣ್ರಿ. ಇವೆಲ್ಲ ಭಾಷಣದಾಗ ನಾವು ಹೇಳಿದೀವಿ ಅಂದ್ರ ಮತ್ತ ಅವರು ಬಸ್ ಅಟ್ಟು ಫ್ರೀ ಮಾಡ್ಯಾರ, ನಾವು ವಿಮಾನ ಫ್ರೀ ಅಂತ ಹೇಳಿಬಿಡುವ. ಇವೆಲ್ಲ ಜನ ನಮ್ ಕಡೆ ಟರ್ನ್ ಆಗಿಬಿಡ್ತಾರ್ರಿ, ಟರ್ನ್. ಎಸ್, ನನಗೆ ಬೊಟ್ಟು ಮಾಡಿ ತೋರಿಸಿದರೆ ಬೆಟ್ಟವನ್ನೇ ನುಂಗುತ್ತೇನೆ. ಆಯ್ತು ವಜ್ರಕಾಂತ್, ಇವರನ್ನೆಲ್ಲ ಕರೆದುಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡುತ್ತೇನೆ. ಮೋನಿಕಾ, ನೀನು ಕೂಡ ಬಂದು ಮೋಸ ವಂಚನೆಯಿಂದ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುತ್ತಿರುವ ಕರ್ಮಗೇಡಿಗಳೇ, ಭೂಮಾಫಿಯ ಮಾಡುತ್ತಿರುವ ನಿಮ್ಮಂತ ನರರಾಕ್ಷಸರ ಕೈಯಲ್ಲಿ ಪವಿತ್ರವಾದ ರೈತ ಸಂಘದ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಸ್ವಾಮಿಗಳ ಕೈಯಲ್ಲಿ ಅರಮನೆ ಸಿಕ್ಕಂತಾಗುತ್ತದೆ. ನಾನೇ ಮುಂದಿನ ರೈತ ಸಂಘದ ಅಧ್ಯಕ್ಷ ಎಂದು ತೀರ್ಮಾನವಾಗಿದೆ. ನೋಡು ಸೂರ್ಯ, ನಿನಗೆ ಏನು ಬೇಕೋ ಎಷ್ಟು ಬೇಕೋ ಕೇಳು. ಚಿಟ್ಕೆ ಹೊಡೆಯೋದ್ರಲ್ಲಿ ನಿನ್ನ ಮುಂದೆ ಬಂದು ಬಿದ್ದಿರುತ್ತದೆ. ನೀನು ಕೊಡುವ ಹೆಂಗಲಿನ ಆಸೆಗೆ ಬಾಯಿದ್ದೇನೇನು, ನಾನೇನು ನಿನ್ನ ಹಾಗೆ ನಾಯಿ ಜಾತಿಯವನಲ್ಲ. ಈ ಬಂಟ ಭೂತಾಯಿಯ ಮಗ, ಪ್ರಗತಿಪರ ರೈತ, ನಿಮ್ಮಂತ ಲುಚ್ಚ ಭಿಕ್ಷುಕರಿಗೆ ಭಿಕ್ಷೆ ಹಾಕುವ ರಣಧೀರ. ನೋಡುವ ವಜ್ರಕಾಂತ್, ಈ ನಿನ್ನ ಹಣದಾಸೆಯಿಂದ ಮುಕ್ತ ರೈತರ ಮನಸ್ಸು ಕೆಡಿಸಬೇಡ. ಈ ನಿನ್ನ ಶರವೇಗದ ವ್ಯಾಘ್ರ ಬುದ್ಧಿಗೆ ರಂಗು ಲಗಾಮ ಹಾಕಿದರೆ ಸರಿ, ಇಲ್ಲ ಈ ನಿನ್ನ ಅಂತ್ಯಕ್ಕೆ ಅಂಗಾರ ಹಾಕಲು ನಮ್ಮೂರಿನ ಹೆಪ್ಪುಲಿ ಹುಲಿಯ ಬಂದೇ ಬರುತ್ತಾನೆ. ನೆನಪಿನಲ್ಲಿಟ್ಟುಕೋ. ಸೂರ್ಯಚಂದ್ರನ ಕಿರಣದಂತೆ ಫಳಫಳ ಅಂತ ಮಾತನಾಡಿ ಹೋದರೆ ನೀನು ನೋ 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 ನೋ, ಅದು ನಿನ್ನ ಭ್ರಮೆ. ಆ ಉದ್ಯಾನ ಗೋರಿಯಲ್ಲಿಯೇ ನಿಮ್ಮೆಲ್ಲರಿಗೂ ಒಂದು ಸಲ ಮೋಕ್ಷ ನೀಡುತ್ತೇನೆ. ಲೇ ಚಾರ್ಲಿ, ಲೇ ಚಾರ್ಲಿ, ಲೇ ಚಾರ್ಲಿ, ಏನ್ರಿ ಅಪ್ಪ? ಲೇ ದಪ್ಪ, ಬಾಯಿ ತರ್ಕೊಂಡು ನಿಂತೆಯಲ್ಲ, ನಡಿ ಕಾರ್ಖಾನೆ ಕಾಮಗಾರಿಕೆ ನೋಡಿ ಬರೋಣ. ನಡಿಲಿ ನಡಿಲಿ ನಿಮ್ಮ ರಥ. ಯಾಕಂದ್ರೆ ನಿಮ್ದಾಯ್ತ್ರಿ ಅವ ಯಾರೇನ್ ಮಾಡಕ್ಕಾಕತ್ರಿ ಅಲ್ರಿ. ಇವ್ನವ್ನ ರೈತ ಸಂಘದ ಅಧ್ಯಕ್ಷರ ಮ್ಯಾಲ ಕಣ್ಣ ಯಾಕೆ ಬಿದ್ದೈತ್ರಿ ಅಂತಿನ್ನ. ಇವ್ನು ಮನಸ್ಸು ಮಾಡಿದ್ರ ಈ ಭಾಗದ MLA ಆಗಬಹುದಾಗಿತ್ತು. ಆದ್ರ ಒತಾಟಿಗೆ ಬಳ್ಕೊಂಡು ತಿನ್ನಾಕತ್ತೆ ಅಂದ್ರೆ ಈ ಮಗ. ನಡೀಲಿ, ಇದ್ರಾಗ ನಮ್ದು ಒಟ್ಟು ಕಾಲ ಆಡಿಸಿ ಬಿಟ್ರಾತ್ರಿ.